ಅಧಿಕಾರಕ್ಕೆ ಬಂದ ಮೇಲೆ 10 ಯುದ್ಧಗಳನ್ನು 8 ಯುದ್ಧಗಳನ್ನು ನಾನು ನಿಲ್ಲಿಸಿದ್ದೇನೆ, ನೊಬೆಲ್ ಶಾಂತಿ ಪದಕ ನನಗೆ ಸಲ್ಲಬೇಕಿತ್ತು ಎಂದು ಬಡಾಯಿ ಕೊಚ್ತಾ ಇದ್ದಂತಹ ಅಮೆರಿಕದ ಅಧ್ಯಕ್ಷ ಈಗ ತಾನೇ ಒಂದು ಯುದ್ಧವನ್ನು ಪ್ರಾರಂಭಿಸಿದ್ದಾರೆ. ಬಹಳ ದಿನಗಳಿಂದ ಈ ಯುದ್ಧಕ್ಕೆ ಸುಮಾರು 1 ತಿಂಗಳಿನಿಂದ ವೇದಿಕೆ ಅಣಿಯಾಗುತ್ತಿದ್ದಂತೆಯೇ ಇವತ್ತು ದಿಢೀರೆಂದು ಬೆಳಿಗ್ಗೆ ಮೊದಲು ಸುಮಾರು ಮುಂಜಾನೆ 5:30 5:40 ಆಸುಪಾಸು ಅಮೆರಿಕ ಕಾಲಮಾನದ ಪ್ರಕಾರ ಇಸ್ರೇಲ್ ಪ್ರಿಯಂಪ್ಟಿವ್ ದಾಳಿಯನ್ನು ನಡೆಸಿದರೆ ನಂತರ ಅದರ ಜೊತೆ ಅಮೆರಿಕ ಕೂಡ ಸೇರಿಕೊಂಡಿದೆ. ಇದರ ಪರಿಣಾಮ ಇರಾನ್ನ ಹಲವಾರು ನಗರಗಳ ಮೇಲೆ, ಟೆಹರಾನ್ ಸೇರಿದಂತೆ ಹಲವಾರು ನಗರಗಳ ಮೇಲೆ ಅಮೆರಿಕದ ಮತ್ತು ಇಸ್ರೇಲ್ನ ಯುದ್ಧ ವಿಮಾನಗಳು ವಾಯು ಮತ್ತು ಜಲ ಮಾರ್ಗಗಳಿಂದ ಯುದ್ಧವನ್ನು ಪ್ರಾರಂಭಿಸಿವೆ. ಅದಕ್ಕೆ ತಕ್ಕದಾದಂತಹ ಅಸ್ತ್ರಗಳನ್ನು ಬಳಸ್ತಾ ಇದೆ. ಈ ಯುದ್ಧ ಪ್ರಾರಂಭವಾದ ಕೆಲವೇ ಹೊತ್ತಿನಲ್ಲಿ ಪ್ರತಿಕಾರದ ರೂಪದಲ್ಲಿ ಇರಾನ್ ಕೂಡ ತನ್ನ ಪ್ರತಿಕ್ರಿಯೆಯನ್ನು ನೀಡಲು ಪ್ರಾರಂಭಿಸಿದೆ. ಆ ಪ್ರಕಾರದಲ್ಲಿ ಅದು ಅಮೆರಿಕದ ಮೇಲೆ ನೇರವಾಗಿ ದಾಳಿ ಮಾಡಲು ಅದಕ್ಕೆ ಸದ್ಯಕ್ಕೆ ಯಾವುದೇ ದಾರಿ ಇಲ್ಲದಿರುವ ಪರಿಣಾಮ ಅಥವಾ ಅಮೆರಿಕದ ಕೆಲವು ಸೂಕ್ಷ್ಮ ಅಥವಾ ಅತಿ ವೆಚ್ಚ ಆಗಬಹುದಾದ ರಕ್ಷಣಾ ಉಪಕರಣಗಳು ಇರಾನ್ನ ಜಲಮಾರ್ಗದಿಂದ ದೂರದಲ್ಲಿರುವ ಪರಿಣಾಮ ಬಹುಶಃ ಅವರು ಇರಾನ್ನವರು ಇತ್ತ ಇಸ್ರೇಲ್ ಮೇಲೂ ಅತ್ತ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ದೇಶದ ರಕ್ಷಣಾ ನೆಲೆಗಳೇನಿವೆ ಆ ನೆಲೆಗಳೆಲ್ಲದರ ಮೇಲೆ, ಬೇರೆ ದೇಶಗಳಲ್ಲಿ ಇರುವ ನೆಲೆಗಳ ಮೇಲೆ ದಾಳಿಯನ್ನು ಪ್ರಾರಂಭ ಮಾಡಿದೆ. ಬೆಳಿಗ್ಗೆ ಇಸ್ರೇಲ್ ತನ್ನ ದಾಳಿಯನ್ನು ಆರಂಭಿಸಿದಾಗ ಈ ಯುದ್ಧ ಇಡೀ ಮಧ್ಯಪ್ರಾಚ್ಯವನ್ನು ಆವರಿಸಿಕೊಳ್ಳುತ್ತದೆ ಮತ್ತು ಆಪೋಷಣ ತೆಗೆದುಕೊಳ್ಳುತ್ತದೆ, ಮಧ್ಯಪ್ರಾಚ್ಯದ ಇಡೀ ರಾಜಕಾರಣವನ್ನು ಬದಲಾಯಿಸುತ್ತದೆ ಈ ಮೂಲಕ ಅನ್ನುವುದು ಬಹುಜನರ ಲೆಕ್ಕಾಚಾರ. ಈ ಯುದ್ಧ ಇಲ್ಲಿಗೆ ನಿಲ್ಲುವುದಿಲ್ಲ, ಇದು ಬೇರೆ ಬೇರೆ ದೇಶಗಳಿಗೆ ಹಬ್ಬಿ ಬಿಡಬಹುದೇನೋ ಎಂಬ ಅಪಾಯವನ್ನು ಬಹುಜನರು ಗುರುತಿಸುತ್ತಿದ್ದಾರೆ. ಪಾಸಿಬಲಿ ಆಗಬಹುದು, ಗೊತ್ತಿಲ್ಲ. ಕಾರಣ ಇರಾನ್ ಈಗಾಗಲೇ ಒಂದು ಕಡೆ ಬಹರೇನ್, ಇನ್ನೊಂದು ಕಡೆ ಖತಾರ್, ಇನ್ನೊಂದು ಕಡೆ ಕುವೈಟ್, ಇನ್ನೊಂದು ಕಡೆ ಸೌದಿ, ಮತ್ತೊಂದು ಕಡೆ ಯುಎಇನಲ್ಲಿ ಬಹುಮುಖ್ಯವಾಗಿ ದುಬೈ ಮತ್ತು ಅಬುದಾಬಿಗಳ ಮೇಲೆ ದಾಳಿಯನ್ನು ಮಾಡಿದೆ. ಆದರೆ ಅಲ್ಲೆಲ್ಲೂ ಆ ದೇಶಗಳ ಆಸ್ತಿಗಳ ಮೇಲೆ ಅದು ದಾಳಿ ಮಾಡ್ತಾ ಇಲ್ಲ, ಅಲ್ಲಿ ಅಮೆರಿಕದ ಆಸ್ತಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಇತ್ತ ಟೆಲ್ ಅವೀವ್ ಸೇರಿದಂತೆ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ತನ್ನ ಕ್ಷಿಪಣಿ ದಾಳಿಯನ್ನು ಪ್ರಾರಂಭ ಮಾಡಿದೆ. ಹಾಗಾಗಿ ಈಗ ಪ್ರಪಂಚದ ಎಲ್ಲೆಡೆ ವಿಪರೀತ ಒಂದು ರೀತಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಇದು ಎಲ್ಲಿಗೆ ಹೋಗುತ್ತೆ ಮುಂದಕ್ಕೆ ಅನ್ನುವಂತಹ ಲೆಕ್ಕಾಚಾರ. ಅಮೆರಿಕ ಬಹುಮುಖ್ಯವಾಗಿ ಟೆಹರಾನ್ನಲ್ಲಿ ಅದರ ಗುಪ್ತಚರ ಇಲಾಖೆಯ ಕಚೇರಿಗಳನ್ನು ಮತ್ತು ಅವರ IRGC ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಅಂತ ಏನಿದೆ ಅದರ ಕೇಂದ್ರ ಕಚೇರಿಯನ್ನು, ಅಲ್ಲಿ ಅಧ್ಯಕ್ಷರ ಕಚೇರಿಯ ಸಾಮೀಪ್ಯದಲ್ಲೇ ಹಾಗೂ ಅಲ್ಲಿ IRGC ಕಮಾಂಡರ್ನ ಕಚೇರಿಗಳ ಮೇಲೆ ಎಲ್ಲ ಕಡೆ ಏಕಕಾಲದಲ್ಲಿ ದಾಳಿಯನ್ನು ಮಾಡಿರುವ ಪರಿಣಾಮ ಇರಾನ್ನ ರಕ್ಷಣಾ ಮಂತ್ರಿ ಮತ್ತು IRGC ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಏನಿದ್ದಾರೆ ಅದರ ಮುಖ್ಯ ಕಮಾಂಡರ್ ಇಬ್ಬರುವೇ ಮೃತಪಟ್ಟಿದ್ದಾರೆ ಎಂಬ ವರದಿಗಳು ಬಂದಿವೆ. ಸದ್ಯಕ್ಕೆ ಅಲಿ ಖಮೇನಿ ಹಾಗೂ ಇರಾನ್ನ ಅಧ್ಯಕ್ಷರು ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಈಗ ಇರಾನ್ ಹೇಳ್ತಿದೆ ನಾವು ಮಾತುಕತೆಗೆ ಸಿದ್ಧ ಅಂತ. ಅದು ಮಾತುಕತೆಗೆ ಸಿದ್ಧಕ್ಕೆ ಇರುವಂತಹ ಹಂತಕ್ಕಿನ್ನೂ ಬಂದಿಲ್ಲ ಅಂತ ಕಾಣುತ್ತೆ. ಕನಿಷ್ಠ 4 ದಿನ ನಡೆಯಬಹುದು ಈ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಇರಾನ್ನ ಬುಷೇಹರ್, ಚಾಬ್ರಹಾರ್ ಈ ರೀತಿ ಹಲವಾರು ನಗರಗಳಲ್ಲಿ ದಾಳಿಯನ್ನು ಮಾಡಿರುವುದಕ್ಕೆ ಅಮೆರಿಕ ಅದನ್ನು ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಕರೀತಾ ಇದ್ದರೆ, ಇರಾನ್ ನಿಮ್ಮ ಆಸೆ ಏನಿದೆ ಎಂದರೆ ಇರಾನ್ನ ಸರ್ಕಾರವನ್ನು ಬದಲಿಸುವುದು ಮತ್ತು ಅಲ್ಲಿ ಆಡಳಿತಗಾರನ ಬದಲಿಸುವುದು, ದಟ್ ಈಸ್ ರಿಜೀಮ್ ಚೇಂಜ್ ಅಂತ ಏನಂತ ಇದ್ದೀರಿ, ಅದು ಮಿಷನ್ ಇಂಪಾಸಿಬಲ್ ಅಂತ ಅವರು ಹೇಳ್ತಿದ್ದಾರೆ. ಮಿಷನ್ ಇಂಪಾಸಿಬಲ್ ಈಸ್ ಎ ವೆರಿ ಫೇಮಸ್ ಹಾಲಿವುಡ್ ಮೂವಿ. ರಕ್ಷಣಾ ಪಡೆಗಳ ಈ ಎಲ್ಲ ದಾಳಿಗಳು ಒಂದರ ಮೇಲೆ ಒಂದು ನಡೆಯುತ್ತಿರುವುದರಿಂದ ಆಯಾಯ ದೇಶಗಳು ಅವರವರ ರಕ್ಷಣೆಯನ್ನು ಮಾಡ್ಕೋತಾ ಇವೆ. ಎಲ್ಲ ದೇಶಗಳು ತಮಗೆ ತೋಚಿದಂತೆ ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿವೆ. ಬಹುಮುಖ್ಯವಾಗಿ ಒಮಾನ್ ಮಾತ್ರ ಅಮೆರಿಕದ ನಿಲುವನ್ನು ವಿರೋಧ ಮಾಡಿದೆ ಮತ್ತು ಈ ಯುದ್ಧದ ಒಳಗೆ ನೀವು ಬರಬೇಡಿ, ಇದು ನಿಮ್ಮ ಯುದ್ಧ ಅಲ್ಲ ಅಂತ ಹೇಳ್ತಾ ಇದೆ. ಆದರೆ ಬಹರೇನ್, ಕುವೈಟ್, ಖತಾರ್ ಮತ್ತು ಜೋರ್ಡಾನ್ ಹಾಗೂ ಸೌದಿ ಅರೇಬಿಯಾ ಮತ್ತು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಾತ್ರ ಇದನ್ನು ವಿರೋಧ ಮಾಡಿವೆ. ನಮ್ಮ ದೇಶದ ಸಾರ್ವಭೌಮತೆಯ ಮೇಲೆ ದಾಳಿ ಮಾಡಿದಂತೆ ನೀವು ಇರಾನ್ನವ್ರನ್ನ ಮೇಲೆ ಮಿಸೈಲ್ ಹಾಕಿದ್ರೆ ಅಂತ ಅವ್ರದ್ದು ವಾದ ಆಗಿದೆ. ಅವರು ಆ್ಯಂಟಿ ಇರಾನಿನ ನಿಲುವನ್ನೇ ಹೆಚ್ಚು ಕಡಿಮೆ ತೆಗೆದುಕೊಂಡಂತೆ ಕಾಣುತ್ತೆ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರು ಮಧ್ಯದಲ್ಲಿ ನಿಂತುಕೊಂಡು ಭಾರತದ ರೀತಿ ಇದು ಮಾತುಕತೆಯಿಂದ ಬಗೆಹರಿಯಬೇಕು ಎಂಬಂತೆ ನಿಲುವನ್ನು ತೆಗೆದುಕೊಂಡರೆ ಚೈನಾ ಮತ್ತು ರಷ್ಯಾ ಇದನ್ನು ತೀವ್ರವಾಗಿ ಖಂಡಿಸಿದೆ. ಚೈನಾ ತಾನು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತೀನಿ ಇರಾನ್ಗೆ ಅಂತ ಕೂಡ ಹೇಳಿದೆ. ಹಾಗಾಗಿ ಮುಂದೆ ಇದು ಎಲ್ಲಿಗೆ ಎಸ್ಕಲೇಟ್ ಆಗುತ್ತೆ ಅನ್ನೋದು ಗೊತ್ತಾಗತ್ತಿಲ್ಲ ಅಂತ ಕಾಣುತ್ತೆ. ಈ ಮಧ್ಯೆ ಅಮೆರಿಕದ ಅಧ್ಯಕ್ಷರು ಭಾಷಣವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ನಾವು ಇರಾನ್ ಮೇಲೆ ದಾಳಿಯನ್ನು ಮಾಡಿರೋದು ಇವತ್ತಿನ ರಕ್ಷಣೆಗಲ್ಲ, ಭವಿಷ್ಯವನ್ನು ಕಾಪಾಡಿಕೊಳ್ಳಲು. ಅವರು ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರಗಳನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ, ಹಾಗಾಗಿ ಅದನ್ನು ತಡೆಯುವಲಿಕ್ಕೆ ಮಾಡಿದ್ದೀವಿ. ಎರಡನೇದು, ಕಳೆದ 50 ವರ್ಷದಲ್ಲಿ ಅತ್ಯಂತ ಕ್ರೂರಿಯಾದಂತಹ ಆಡಳಿತ ವ್ಯವಸ್ಥೆ ಯಾವುದಾದರೂ ಒಂದು ಇದ್ದರೆ ಅದು ಇರಾನ್ನಲ್ಲಿ. ಹಾಗಾಗಿ ಆ ದೇಶವನ್ನು ರಕ್ಷಿಸಲು ಮತ್ತು ಆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದಕ್ಕೆ ನಾವು ಕೆಲಸ ಮಾಡಿದ್ದೀವಿ. ನಾವು ನಮ್ಮ ಕೆಲಸವನ್ನು ಪೂರೈಸಿದ ನಂತರ ಅಲ್ಲಿಯ ಜನರು ನೀವೇ ಅಧಿಕಾರವನ್ನು ಹಿಡಿದುಕೊಳ್ಳಬೇಕು. ಬಹುಶಃ ಮುಂದೆಂದೂ ನಿಮಗೆ ಈ ಅವಕಾಶ ಸಿಗಲಿಕ್ಕಿಲ್ಲ ಇಂತಹ ಕ್ರೂರಿ ಆಡಳಿತದ ಸರ್ಕಾರದಿಂದ ಪಾರಾಗಲು ಅಂತ ಟ್ರಂಪ್ ಹೇಳ್ತಾ ಇದ್ದರೆ, ಉಳಿದವರೆಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯನ್ನು ಕರೀಬೇಕು, ತಕ್ಷಣ ಚರ್ಚೆ ಆಗಬೇಕು ಅಂತೇಳಿ ಅದು ಯಾವುದೂ ವರ್ಕ್ ಆಗೋ ಲಕ್ಷಣಗಳು ಇಲ್ಲ. ಎಸ್, ಅನಿವಾರ್ಯ ಇತ್ತ ಸರ್ ಈ ಯುದ್ಧ ಅಮೆರಿಕಾಗಲಿ ಅಥವಾ ಇಸ್ರೇಲ್? ಯಾರ್ಯಾರ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತೀರಿ ಅವ್ರಿಗೆ ಅದರ ಪ್ರಕಾರದಲ್ಲಿ ಆಗುತ್ತೆ. ಇದು ಮೂಲತಃ ಎ ವಾರ್ ಬಿಟ್ವೀನ್ ಇಸ್ರೇಲ್ ಅಂಡ್ ಇರಾನ್. ಬಟ್ ಅಮೆರಿಕ ಮೊದಲಿಂದಲೂ ಇಸ್ರೇಲ್ ಪರಾನೂ ಇದೆ. ಹಾಗೂ ಅಮೆರಿಕ ಎಂದೆಂದಿಗೂ ಇರಾನ್ ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನು ಹೊಂದಬಾರದು ಅನ್ನೋದ್ರಲ್ಲೇ ಇದೆ. ಹಾಗಾಗಿ ನೀವು ಅವರ ದೃಷ್ಟಿಕೋನದಿಂದ ನೋಡೋದೇ ಆದರೆ ಇದು, ಮತ್ತು ಇರಾನ್ನಲ್ಲಿರುವಂತಹ ಅತ್ಯಂತ ಕೀಚಕ ಆಡಳಿತ ವ್ಯವಸ್ಥೆಯನ್ನು ನೋಡಿದ್ರೆ ಇದು ಅನಿವಾರ್ಯ ಇತ್ತು ಅನಿಸುತ್ತೆ. ಓಕೆ, ಆದರೆ ಅಮೆರಿಕದ ದಿಮಾಕು ಕೊಬ್ಬು ಅವ್ರಿಗೇನು ಕೆಲಸ ಇದರಲ್ಲಿ, ಇಸ್ರೇಲ್ ಕಾಪಾಡಕ್ಕೆ ಯಾಕೆ ಅವ್ರು ಬರಬೇಕು ಹಾಗೆ ಹೀಗೆ ಅನ್ನೋತಾರೆ. ಇನ್ನೊಂದು, ಇರಾನ್ ಪರವಾಗಿರುವವರ ಲೈಕ್ ಚೈನಾ ಇವರೆಲ್ಲ ನೋಡೋದಾದರೆ ಕುಡ್ ಬಿ ಇವನ್ ಸಮ್ ಪಾರ್ಟ್ಸ್ ಆಫ್ ಪ್ಯಾಲೆಸ್ಟೀನ್, ಕುಡ್ ಬಿ ಸಮ್ ಪಾರ್ಟ್ಸ್ ಆಫ್ ಲೆಬನಾನ್, ಸಮ್ ಪಾರ್ಟ್ಸ್ ಆಫ್ ಟರ್ಕಿ, ಸಮ್ ಪಾರ್ಟ್ಸ್ ಆಫ್ ಕೆಲವು ಭಾಗಗಳು ಸಿರಿಯಾ, ಕೆಲವು ಭಾಗಗಳು ಸೊಮಾಲಿ, ಕೆಲವು ಭಾಗಗಳು ಯೆಮೆನ್. ಇಲ್ಲೆಲ್ಲ ಇರಾನ್ ಪರವಾಗಿ ನಿಲ್ಲೋರು ಅಮೆರಿಕಕ್ಕೆ ಯಾಕೆ ಬೇಕಾಗಿತ್ತು, ಯುದ್ಧನೇ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಹೇಗೆ ನೋಡ್ತೀರಿ ಹಾಗೋಗುತ್ತೆ. ಚೀನಾ ಮತ್ತು ರಷ್ಯಾ ಎರಡೂ ಕೂಡ ಅಮೆರಿಕ ಇರಾನ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು, ಇದರ ಪರಿಣಾಮ ಅಮೆರಿಕಾಗೆ ಮೊದಲೇ ಇತ್ತು ಅಲ್ವಾ ಸರ್? ಪರಿಣಾಮ ಅಲ್ಲ, ಐಡಿಯಾ ಇತ್ತು ಅನ್ಸತ್ತೆ. ಇರತ್ತೆ. ಚೀನಾ ಇರಾನ್ನ ತೈಲವನ್ನು ಖರೀದಿ ಮಾಡ್ತಿರೋದ್ರಲ್ಲಿ ಅತ್ಯಂತ ದೊಡ್ಡ ದೇಶ. ಓಕೆ, ನಂಬರ್ 1 ತೈಲವನ್ನು ಖರೀದಿ ಮಾಡ್ತಿರೋದು ಇರಾನ್ನಿಂದ. ಇನ್ನು ರಷ್ಯಾಗೆ ಅತಿಯಾದಂತಹ ಕೆಲವು ತಂತ್ರಜ್ಞಾನಗಳನ್ನು ಮತ್ತು ಉಪಕರಣಗಳನ್ನು, ಪರ್ಟಿಕ್ಯುಲರ್ಲಿ ಡ್ರೋನ್ಗಳನ್ನು ಇರಾನ್ ಸಪ್ಲೈ ಮಾಡಿದೆ ಯುಕ್ರೇನ್ ವಾರ್ನಲ್ಲಿ. ಸಿಕ್ಕಾಪಟ್ಟೆ ಸಪ್ಲೈ ಮಾಡಿದ್ದಾರೆ. ಹಾಗಾಗಿ ಇವರಿಬ್ಬರೂ ಅವರ ಪರವಾಗಿ ನಿಂತಂಗೆ ಕಾಣಿಸ್ತಾ ಇದೆ, ನಿಲ್ತಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಇಸ್ರೇಲ್ ಅಮೆರಿಕ ದಾಳಿಯನ್ನು ತಡೆಯೋದಕ್ಕೆ ಇರಾನ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಸಕ್ರಿಯಗೊಳಿಸಿದೆ. ಆಪರೇಷನ್ ಟ್ರೂ ಪ್ರಾಮಿಸ್ 4 ಹೆಸರಲ್ಲಿ ಕ್ಷಿಪಣಿ ಡ್ರೋನ್ಗಳ ಮೂಲಕ ಪ್ರತಿದಾಳಿ ನಡೆಸಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್, 3ನೇ ಅತಿ ದೊಡ್ಡ ನಗರ ಹೈಫಾ ಗಲೀಲಿ ಮೇಲೆ ಇರಾನ್ ಕೂಡ ಕ್ಷಿಪಣಿ ದಾಳಿ ಮಾಡಿದೆ. ಬಹ್ರೇನ್ನ ಮನಾಮದಲ್ಲಿರುವ ಅಮೆರಿಕ ನೌಕಾಪಡೆ, UAEನ ಅಬುದಾಬಿನಲ್ಲಿರ್ತಕ್ಕಂಥ ನೌಕಾಪಡೆ, ಕತಾರ್ನ ಅಲ್ ಉವೈದ್, ಕುವೈತ್ನಲ್ಲಿರ್ತಕ್ಕಂಥದ್ದು ಎಲ್ಲರ ಮೇಲೂ ಕೂಡ ಅವರು ದಾಳಿಯನ್ನು ನಡೆಸಿದ್ದಾರೆ. 57 ವಿದ್ಯಾರ್ಥಿನಿಯರ ಮಾರಣ ಹೋಮ ಮಾಡಿದ್ದಾರೆ ಇವರು. ಅಮೆರಿಕ ಈ ಕಡೆಯಿಂದ ಇರಾನ್ ಮತ್ತು ಇರಾನ್ನ ಮೇಲೆ ಮತ್ತು ಅದರ ರಾಜಧಾನಿಯ ಮೇಲೆ ದಾಳಿ ಮಾಡ್ತಾ ಇದ್ರೆ, ಇರಾನ್ ಬೇರೆ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ. ಲೈಕ್ ಕತಾರ್, ಕುವೈಟ್, ಬಹರೇನ್, ಜೋರ್ಡಾನ್, ಸಣ್ಣದಾಗಿ ಸೌದಿ, UAE ಮೇಲೆ. ಯಾಕೆ? ಅಮೆರಿಕದ ವಾಯುನೆಲೆಗಳು ಅಲ್ಲಿ, ವಾಯು ಅಲ್ಲ, ತರಾವರಿ ಸೈನಿಕ ನೆಲೆಗಳು. ಓಕೆ, ಮಿಲಿಟರಿ ಇನ್ಸ್ಟಾಲೇಷನ್ಸ್, ವಾಯುನೆಲೆ ಅಂತಲ್ಲ, ಕೆಲವು ಕಡೆ ನೌಕಾನೆಲೆನೂ ಇದೆ. ಹಾಗಾಗಿ ಅಲ್ಲಿ ಅದು ದಾಳಿಯನ್ನು ಮಾಡ್ತಾ ಕೂತಿದ್ದಾರೆ. ಈಗ ಇದು ಎಕ್ಸ್ಪೆಕ್ಟೆಡ್ ಅಮೆರಿಕಕ್ಕೆ. ಅಮೆರಿಕ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತಲ್ಲ, ಅವ್ರ ನಿರೀಕ್ಷೆ ಇತ್ತು ಇದು ಆಗತ್ತೆ ಇದು ಅಂತ. ಎರಡನೇದು, ಇದು 2ನೇ ಬಾರಿ ಇರಾನ್ ಇಂತಹ ಕ್ರಮವನ್ನು ತಗೊಂಡಿರೋದು, ಪರ್ಟಿಕ್ಯುಲರ್ಲಿ ಕತಾರ್ನಲ್ಲಿ. ಓಕೆ, ದೋಹಾನಲ್ಲಿ ಹಿಂದೆನೂ ಅಟ್ಯಾಕ್ ಮಾಡಿತ್ತು, ಈಗಲೂ ಅಟ್ಯಾಕ್ ಮಾಡಿದೆ. ಹಾಗಾಗಿ ಇರಾನ್ನ ಲೆಕ್ಕಾಚಾರ ಏನು ಅಂತಂದರೆ, ಈ ಯುದ್ಧವನ್ನು ಇಸ್ರೇಲ್ ತಾನು ಮತ್ತು ಅಮೆರಿಕ ಮಧ್ಯಕ್ಕೆ ಸೀಮಿತಗೊಳಿಸದೆ ಯುದ್ಧದ ವ್ಯಾಪ್ತಿಯನ್ನೇ ಹೆಚ್ಚಿಸ್ತಾ ಹೋಗ್ತಾ ಇದೆ.
ಇಡೀ ಮಿಡ್ಲ್ ಈಸ್ಟ್ ಕಂಟ್ರೀಸ್, ಮಧ್ಯಪ್ರಾಚ್ಯ ದೇಶಗಳಿಗೆ ಸೇರಿಸ್ಕೊಳ್ಳೋದು. ಅಂದರೆ ಆ ಎಂಟೈರ್ ರೀಜನ್ ಏನಿದೆ, ಭೂಭಾಗ ಏನಿದೆ, ಅದಷ್ಟಕ್ಕೂ ಬೆಂಕಿ ಬೀಳಲಿ ಅಂತ ಅದರ ಲೆಕ್ಕಾಚಾರ. ಆಗ ಏನು ಮಾಡ್ತಾರೆ ನೋಡೋಣ ಇವರು ಅಂತ. ಇಂಥ ಸಂದರ್ಭದಲ್ಲಿ ಅವ್ರವ್ರದ್ದೇ ಆದಂತಹ ಇದಿರುತ್ತೆ. ಇರಾನ್ಗೆ ಈ ಧೈರ್ಯ ಎಲ್ಲಿಂದ ಬಂತು ಇಷ್ಟೊಂದು? ಸಾಮಾನ್ಯವಾಗಿ ಅಮೆರಿಕದ ಮಿಲಿಟರಿ ಶಕ್ತಿಯ ಮುಂದೆ ಕುಸಿದು ಬೀಳಬೇಕಲ್ಲ, ಲೈಕ್ ವೆನೆಜುಲಾ, ಪಾರ್ಟ್ಲಿ ಕೊಲಂಬಿಯಾ, ಸಮ್ ಪಾರ್ಟ್ಸ್, ಈ ಥರದಲ್ಲೆಲ್ಲ ಬಿದ್ದೋಗ್ಬಿಡ್ಬೇಕಲ್ಲ ಅವರು ಅಂತ ಅಂದ್ಕೊಂಡ್ರೆ, ಬೇಸಿಕಲಿ ಇರಾನ್ ಇದನ್ನು ನಿರೀಕ್ಷೆ ಮಾಡಿಕೊಂಡು ಬಹುದಿನಗಳಿಂದ ತಯಾರಿಯನ್ನು ಮಾಡಿಕೊಂಡಿದೆ. ಅಣ್ವಸ್ತ್ರಗಳನ್ನು ಹೊಂದಲೋದಕ್ಕೆ ಸಾಧ್ಯವಾಗದೇ ಇದ್ದರೂ ಪಾರಂಪರಿಕವಾದಂತಹ ಯುದ್ಧದಲ್ಲಿ ತನ್ನ ಶಕ್ತಿ ಪರಾಕ್ರಮವನ್ನು ತೋರಿಸಲಿಕ್ಕೆ ಅದು ತಯಾರಿ ಮಾಡಿದೆ. ಲೈಕ್ ಫತಾ 1, ಫತಾ 2 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಅದು ತಯಾರಿ ಮಾಡಿ ಇಟ್ಕೊಂಡಿದೆ. ಅದರ ಜೊತೆಗೆ ಅದು ತಂತ್ರಜ್ಞಾನವನ್ನು ಪಡ್ಕೊಂಡು ಹೈಪರ್ಸಾನಿಕ್ ಮಿಸೈಲ್ಸ್ನ ತಂದಿದೆ. ದಾಟ್ಸ್ ದಿ ವರಿಯಿಂಗ್ ಪ್ರಾಬ್ಲಮ್ಗಳು. ಈಗ ಒಂದು 5-6 ಹೈಪರ್ಸಾನಿಕ್ ಮಿಸೈಲ್ಸು ಇಸ್ರೇಲ್ನ ಕ್ಷಿಪಣಿ ಕವಚವನ್ನು ಭೇದಿಸಿ ಒಳನುಗ್ಗಿ ಇಸ್ರೇಲ್ಗೆ ಹಾನಿಯನ್ನು ಮಾಡಿದೆ ಅಂತ ಈ ವರದಿಗಳು ಬರ್ತಾ ಇವೆ. ಪರ್ಟಿಕ್ಯುಲರ್ಲಿ ಇನ್ ಸಿಟೀಸ್ ಲೈಕ್ ಹೈಫಾ ಅಲ್ಲೆಲ್ಲೋ ಆಗಿದೆ ಅಂತ ಹೇಳ್ತಿದ್ದಾರೆ, ಟೆಲ್ ಅವೀವ್ ಅಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇರಾನ್ ತನ್ನ ಬಹುತೇಕ ಶಕ್ತಿಯನ್ನು ಮಿಸೈಲ್ಗಳ ಮೇಲೆ ಅವಲಂಬಿತ ಮಾಡಿಕೊಂಡಿದೆ. ಮತ್ತು ಇಸ್ರೇಲನ್ನು ಮುಳುಗಿಸ್ಬಿಡಕ್ಕೆ, ಇರಾನ್ಗೂ ಇಸ್ರೇಲ್ಗೂ ಹತ್ತಿದ್ದು ಹರಿಯಲ್ಲ. ಅದರ ಪರಿಣಾಮವಾಗಿ ಇಸ್ರೇಲ್ನ ಮಲಗಿಸ್ಲೇಬೇಕು ಅಟ್ ಎನಿ ಕಾಸ್ಟ್, ಡೆತ್ ಟು ಇಸ್ರೇಲ್ ಅಂತಲೇ ಅದರದ್ದು ವಾದ ಅದರದ್ದು. ಹಾಗಾಗಿ ಇಸ್ರೇಲ್ನ ಸುತ್ತ ಇಟ್ ಕ್ರಿಯೇಟೆಡ್ ಸಮಥಿಂಗ್ ಕಾಲ್ಡ್ ರಿಂಗ್ ಆಫ್ ಫೈರ್ ಅಂತ. ಅಂದರೆ ಒಂದು ಬೆಂಕಿಯ ಚಕ್ರವನ್ನು ಕಟ್ಟಿದ್ದೇವೆ ಇಸ್ರೇಲ್ನ ಸುತ್ತ. ಹೇಗೆ ಕಟ್ಟಿದ್ರು ಇಸ್ರೇಲ್ನ ಸುತ್ತ ಅಂತಂದರೆ, ಆ ಕಡೆ ಯೆಮೆನ್ನಿಂದ ಹೂತೀಸನ್ನು, ಈ ಕಡೆ ಪ್ಯಾಲೆಸ್ಟೈನಿಂದ ಹಮಾಸನ್ನು, ಆ ಕಡೆ ಲೆಬನಾನ್ನಿಂದ ಹಿಜ್ಬುಲ್ಲಾನು, ಆ ಕಡೆ ಸಿರಿಯಾಯಿಂದ ಒಂದು ಸ್ಮಾಲ್ ರೆವಲ್ಯೂಷನರಿ ಗ್ರೂಪ್ ಥರದ್ದೊಂದು ಟೆರರಿಸ್ಟ್ಗಳ ಗ್ರೂಪನ್ನು, ಇರಾಕ್ನಿಂದ ಒಂದು ಮಿಲಿಷಿಯಾ ಗ್ರೂಪನ್ನು ಎತ್ತಿ ಕಟ್ಟಿ ಎಲ್ಲರಿಗೂ ಆರ್ಮ್ಸು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅವರೆಲ್ಲರನ್ನೂ ಇಸ್ರೇಲ್ ಮೇಲೆ ಚೂಬಿಟ್ರು. ಲೈಕ್ ಪಾಕಿಸ್ತಾನ ನಮ್ಮ ಮೇಲೆ ಜೈಷೆ ಮೊಹಮ್ಮದನ್ ಬಿಡೋದು, ಆ ಕಡೆಯಿಂದ ಲಷ್ಕರ್ ಎ ತಯ್ಯಿಬಾ ಅನ್ನೋದು, ಈ ಕಡೆಯಿಂದ ಇನ್ನೊಂದು ಅನ್ನೋದು, ಹೀಗೆ. ಆದರೆ ಈಗ ಅದನ್ನು ನಾಶ ಮಾಡುವುದಕ್ಕೆ ಮೂಲ ಸರ್ಪವನ್ನು ಹಿಡಿದರೆ ಸಾಲದು, ತಲೆಯನ್ನೇ ಹಿಡಿಯಬೇಕು ಅನ್ನೋದು ಇಸ್ರೇಲ್ನ ವಾದ. ಹಾಗಾಗಿ ಇಸ್ರೇಲು ತನ್ನ ಶಕ್ತಿಯನ್ನು ತೋರಿಸ್ತಾ ಇದೆ. ಇಸ್ರೇಲ್ ಹತ್ರ ಅಮೆರಿಕದ ಶಸ್ತ್ರಾಸ್ತ್ರಗಳ ಜೊತೆಗೆ ತನ್ನದೇ ಆದಂಥ ಶಸ್ತ್ರಾಸ್ತ್ರಗಳು ವಿಪರೀತವಾಗಿದೆ. ಅಫ್ಕೋರ್ಸ್ ಇಟ್ಸ್ ಆಪರೇಟಿಂಗ್ ಅಂಡರ್ F-35 ಅಲ್ಲಿ, ಮತ್ತು F-22 ವಿಮಾನಗಳನ್ನು ಬಳಸ್ಕೋತಾ ಇದೆ, ಇಲ್ಲ ಅಂತಲ್ಲ. ಮತ್ತು ಅದಕ್ಕೆ ಬೇಕಾದಂಥ ಮಿಸೈಲ್ ಸಿಸ್ಟಮ್ಸು ಮತ್ತು ಆ್ಯಂಟಿ ಮಿಸೈಲ್ ಸಿಸ್ಟಮ್ಸ್ ಲೈಕ್ ಪ್ಯಾಟ್ರಿಯಾಟ್ ಮಿಸೈಲ್ಸು ಇವೆಲ್ಲ ಇಟ್ಕೊಂಡಿದ್ದಾರೆ. ಇನ್ನು US ಎಲ್ಲರಿಗೂ ಗೊತ್ತಿದೆ ಅಮೆರಿಕ ಏನೇನು ತಂದಿದ್ದಾರೆ ಆ ಭಾಗಕ್ಕೆ ಅಂತ. ಟಾಮಹಾಕ್ ಮಿಸೈಲ್ಸನ್ನು ಎತ್ಕೊಂಡ್ಬಂದಿದ್ದಾರೆ ಅವರ ವಾಯುಪಡೆ, ಅವರ ನೌಕಾಪಡೆ ಕಡೆಯಿಂದ. 2 ವಿಮಾನ ವಾಹಕಗಳ ನೌಕೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಒಂದು ಲಿಂಕನ್ ಇರಬೇಕು, ಇನ್ನೊಂದು ಗೆರಾಲ್ಡ್ ಫೋರ್ಡ್ ಇರಬೇಕು. 2 ಯುದ್ಧ ವಿಮಾನಗಳು ತಂದಿದ್ದಾರೆ. ಇವೆರಡೂ ಎಷ್ಟು ದೊಡ್ಡದು ಅಂತಂದರೆ ಒಂದು ನಗರ ಇದ್ದಂಗೆ. ಸುಮಾರು 5,000 ಜನ ಇದ್ದಾರೆ ಅದರೊಳಗಡೆ ಕೆಲಸ ಮಾಡ್ತಿರೋರು. ಸುಮಾರು ಒಂದೊಂದು ವಿಮಾನದಲ್ಲಿ 80-90 ಯುದ್ಧ ವಿಮಾನಗಳಿವೆ. ಅವು ಒಂದು ದಿನಕ್ಕೆ ಒಂದೊಂದು ವಿಮಾನದಿಂದ ಸುಮಾರು 170ರಿಂದ 200 ಬಾರಿ ಹಾರಿ ಕೆಳಗಿಳಿದು ವಾಪಸ್ ಬರ್ಬೋದು ಅವು ಕಾರ್ಯಾಚರಣೆಗಳನ್ನು ಮಾಡಿ. ಆ ಪರಿಪ್ರಮಾಣದ ತಯಾರಿ ಅಂದ್ರೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಪಿಸ್ತೂಲು ನನ್ನ ಹತ್ರ ಇದ್ದರೆ ರಕ್ಷಣೆಗೆಂದು ಯಾವನಾರು ಕಿತ್ಕೊಂಡು ನನಗೆ ಹೊಡೆದ್ರೆ ಅದು ನನಗೇ ಮಾರಕ ಆಗೋಗುತ್ತೆ. ಹಾಗೆ ಈ ಬಾರಿ ಏನಾಗಿದೆ, ಇರಾನ್ ಹತ್ರ ಇರುವಂಥ ಮಿಸೈಲ್ ಶಕ್ತಿಯಿಂದಾಗಿ ಅಮೆರಿಕಕ್ಕೆ ಭಯ ಒಂದಾಗಿದೆ, ಎಲ್ಲಿ ಬಂದು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ಗೆ ಹೊಡಿತಾರೋ ಇವರುಗಳು ಅಂತ. ಹಾಗಾಗಿ ಅದರಿಂದ ಕೂಡ ದೂರ ಇದ್ದಾರೆ. ಒಟ್ಟಲ್ಲಿ ಯುದ್ಧ ಪ್ರಾರಂಭ ಆಗಿದೆ, ಸದ್ಯಕ್ಕೆ ನಿಲ್ಲುವ ಲಕ್ಷಣ ಇಲ್ಲ. ಭಾರತಕ್ಕೆ ಏನು ಪರಿಣಾಮ ಅನ್ನೋದನ್ನು ಮುಂದೆ ಬೇಕಾದ್ರೆ ನೋಡೋಣ, ಮುಂದಿನ ಭಾಗದಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡೋಣ.